ದಲಿತ ಯುವಕ ಅನೀಶ್ ಹಾಗೂ ಲಕ್ಷ್ಮಣ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆ ವಾಣಿಕೆ ಶಿವರಾಮ್ ಹಾಗೂ ಛಲವಾದಿ ಮಹಾಸಂಸ್ಥಾನ ಗುರುಪೀಠ ಚಿತ್ರದುರ್ಗದ ಶ್ರೀ 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 ಬಸವನಾಗಿದೇವ ಶರಣಸ್ವಾಮಿಗಳು ಕನಕಪುರದ ಮಳಗಾಳು ಗ್ರಾಮದ ಅನೀಶ್ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಾಣಿಕೆ ಶಿವರಾಮ್, ಅನೀಶ್ ಕುಟುಂಬವು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಈ ಕುಟುಂಬದ ಜೊತೆ ನಮ್ಮ ಛಲವಾದಿ ಮಹಾಸಭಾ ಬೆಂಬಲವಾಗಿ ನಿಲ್ಲುತ್ತದೆ. ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡುವ ನಿಟ್ಟಿನಲ್ಲಿ ಹೋರಾಡುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಛಲವಾದಿ ಮಹಾಪೀಠದ ಶ್ರೀ 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 ಬಸವನಾಗಿದೇವ ಶರಣರ ಸ್ವಾಮಿ ಮಾತನಾಡಿ, ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯಂತಹ ಕೃತ್ಯಗಳು ನಡೆಯುತ್ತಿರುವುದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದೆ. ನೊಂದ ಕುಟುಂಬದವರಿಗೆ ಸರಿಯಾದ ನ್ಯಾಯ ಸಿಗಬೇಕೆಂದರೆ ಯಾವುದೇ ರಾಜಿ ಪಂಚಾಯಿತಿ ಆಸೆ ಆಮಿಷಗಳಿಗೆ ಬಲಿಯಾಗಬಾರದು. ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ಜಯ ಯಾವಾಗಲೂ ನೊಂದವರ ಪರ ಇರುತ್ತದೆ ಎಂದರು. ನೊಂದ ಕುಟುಂಬಕ್ಕೆ ಛಲವಾದಿ ಮಹಾಸಭಾದ ವತಿಯಿಂದ 25,000 ರೂಪಾಯಿಗಳ ಚೆಕ್ ಅನ್ನು ಅವರ ಕುಟುಂಬಕ್ಕೆ ನೀಡಿದರು. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ಎಂ ಬಸವರಾಜು, ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಶಿವಕುಮಾರ್, ಜಂಟಿ ಕಾರ್ಯದರ್ಶಿ ಟಿಆರ್ ನಾಗೇಶ್, ಸಂಘಟನಾ ಕಾರ್ಯದರ್ಶಿ ಎಂ ಹಂಸರಾಜ್, ಖಜಾಂಚಿ ಮೈಕೋ ನಾಗರಾಜ್, ಸದಸ್ಯರಾದ ಎಸ್ ಉಮೇಶ್, ಎಸ್ ಸಿದ್ದರಾಜ್, ಎಂ ವಸಂತ್, ಬಿ ಮಹದೇವಯ್ಯ, ಬಿ ಗಂಗಾಧರ, ರಾಜಪ್ಪ, ಕೆ ಪರಶುರಾಮ್, ಎಚ್ ಶಿವಪ್ಪ, ಎಚ್ ವಿ ಕೃಷ್ಣಪ್ಪ ಹಾಗೂ ರಾಮನಗರ ಜಿಲ್ಲಾ ಛಲವಾದಿ ಮಹಾಸಭಾ ಅಧ್ಯಕ್ಷ ಅಂಚಿಪುರ ಶೇಖರ್, ಬಾನಂದೂರು ಶಿವಕುಮಾರ್, ಬಿಡದಿ ಸದಾಕುಮಾರ್, ಶಂಕರ್ ಕೆ ಗೋಪಹಳ್ಳಿ, ಬಿವಿಎಸ್ ನವೀನ್, ಛಲವಾದಿ ನವೀನ್, ಮಳಗಾಳು ಗ್ರಾಮದ ಗೋಪ ಮತ್ತು ನೊಂದ ಕುಟುಂಬದ ಚಲುವಯ್ಯ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ನಮ್ಮೂರು, ನಮ್ಮನೆ, ನಮ್ಮ ದೇಶ, ನಮ್ಮ ರಾಜ್ಯ ಅಂದ್ರೆ ಭಾರತದ ಸಂವಿಧಾನ ಅಲ್ಲ, ನಮ್ಮ ಪ್ರೈವೇಟ್ ಆದಂತ ರಿಪಬ್ಲಿಕ್. ಅಂದ್ರೆ ಇಲ್ಲಿರೋಂಥ ಒಂದು ಸಮುದಾಯ ಏನು ಗೌಡ ಸಮುದಾಯ ಇದೆ, ಅವರು ನಮ್ದೇ ರಿಪಬ್ಲಿಕ್ ಅನ್ನೋ ಅಂತ ರೀತಿಯಲ್ಲಿ ದೌರ್ಜನ್ಯವನ್ನ ಮಾಡಿರ್ತಕ್ಕಂಥದ್ದು FIR ಇಂದ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಆ ಸಮುದಾಯ ಏನಿದೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಂತದಕ್ಕೆ ಅವಕಾಶ ಆಗಲ್ಲ. ಅಂತ ಜಾತಿಯ ಹಿತಾಸಕ್ತಿಯಿಂದ ದೌರ್ಜನ್ಯ ಮಾಡಿರೋದನ್ನ ನಮ್ಮ ಗುರುಪೀಠ ಖಂಡಿತವಾಗಿ ಖಂಡಿಸುತ್ತೆ. ಇದರಲ್ಲಿ ಆರೋಪಿಗಳು 7 ಜನ ಇದ್ದಾರೆ. ಇವರು ಯಾರಿಗೂ ಕೂಡ ಯಾವ ಸಂದರ್ಭದಲ್ಲೂ ಬೇಲ್ ಸಿಗದಾಗೆ ನೋಡ್ಕೊಳ್ತದೆ. ನಮ್ಮ ಸಮುದಾಯ ಏನು ಇವತ್ತು ಅನ್ಯಾಯಕ್ಕೆ ಒಳಗಾಗಿದೆ, ಅವ್ರು ಯಾರು ಕೂಡ ರಾಜಿ ಆಗಕ್ಕೆ ಇಚ್ಛೆ ಇಲ್ಲ ಅನ್ನೋಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗ್ಲಿ ನಮ್ಮ ಎಲ್ಲರ ಕಡೆಯಿಂದನೂ ಏನೇನು ಅನುಕೂಲಗಳಾಗಬೇಕು ಅದನ್ನೆಲ್ಲ ನಾವು ಮನಸ್ಫೂರ್ತಿಯಾಗಿ ನಾವು ಮಾಡಿಕೊಡ್ತೀವಿ. ನಾನು ಹೇಳೋದಿಷ್ಟೇನೆ, ಇನ್ನು ಮುಂದೆ ಎಲ್ಲೂ ಈ ಥರ ಹೇಳಿದ್ರು ಈ ಗ್ರಾಮದವರು ನಾವೆಲ್ಲ ತುಂಬ ಭಯದಲ್ಲಿ ಬದುಕ್ತಾ ಇದ್ದೀವಿ. ಈ ಥರದ್ದು ಯಾವುದು ನಡೀಬಾರ್ದು ಅಂತ ಇನ್ನು ಮುಂದೆ ಎಲ್ಲ ಅಧಿಕಾರಿಗಳಲ್ಲೂ ಎಲ್ಲ ಸರ್ಕಾರದವರು ಎಲ್ಲರ ಹತ್ರನೂ ನಾನು ಮನವಿ ಮಾಡ್ಕೋತೀನಿ. ಎಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮಿನಿಸ್ಟ್ರುಗಳಾಗಿರ್ಬೋದು, ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಜನರುಗಳಿಗೆ ಒಂದು ರಕ್ಷಣೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಯಾರು ಭಯದಿಂದ ಜೀವನವನ್ನು ಮಾಡಬಾರ್ದು. ನಾನು ಇದಿಷ್ಟು ಹೇಳಿ ಆ ಕುಟುಂಬಕ್ಕೆ ಎಲ್ಲರೂ ಸುಮ್ಮನೆ ಬಂದು ಏನೋ ಒಂದಷ್ಟು ದುಡ್ಡು ಕೊಟ್ಟು ಸಮಾಧಾನ ಮಾಡಿ ಹೋಗೋದಲ್ಲ, ಶಾಶ್ವತವಾದ ಒಂದು ಪರಿಹಾರವನ್ನು ಕೊಡಬೇಕು. ಆ ಕುಟುಂಬಕ್ಕೆ ಒಂದು ರಕ್ಷಣೆ, ಆ ಮುಂದಿನ ಅನೀಶ್ಗೆ ಮುಂದಿನ ಬದುಕು ಕಟ್ಕೊಳ್ಳೋದಿಕ್ಕೆ ಅವ್ನಿಗೆ ಏನ್ ಬೇಕು, ಒಂದು ಉದ್ಯೋಗ ಆಗಿರ್ಬೋದು, ಆ ಕುಟುಂಬಕ್ಕೆ ಒಂದು ಜಮೀನು ಜಾಗ ಏನಿದೆ ಅದನ್ನ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ. ನಾವು ಒತ್ತಾಯವನ್ನು ಮಾಡ್ತೀವಿ. ನಾವೆಲ್ಲರೂ ನಮ್ಮ ಛಲವಾದಿ ಮಹಾಸಭಾದವರು ನಾವೆಲ್ಲರೂ ಏನು ಒಗ್ಗಟ್ಟಾಗಿ ನಾವೆಲ್ಲರೂ ಬಂದಿದ್ದೀವಿ. ಖಂಡಿತ ನಾವೆಲ್ಲರೂ ಒತ್ತಡವನ್ನು ಹೇರ್ತೀವಿ. ಮತ್ತೆ ಆ ಕುಟುಂಬದ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಹೇಳ್ತೀವಿ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.